ನೋಡಿ ಗೈಸ್ ಇವನು ಅವಾಗಲೇ ಬಿಸಿ ಮುಂಚೆನೆ ಪ್ಲಾನ್ ಮಾಡಿದ್ರೆ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ. ಸೊ ನೈಟ್ ಓವರ್ ನೈಟೇ ಬಿಸಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಂಗೂ ಇಷ್ಟ ತಾನೆ ಸಂಜು? ನಮ್ಮ ಸಮೀರ್ಗೂ ಇಷ್ಟ, ಬಟ್ ನಮ್ಮ ಸಾಯಿಲ್ಗೂ ಇಷ್ಟ, ಆಮೇಲೆ ನಮ್ಮ ಸಂಜಯ್ಗೂ ಇಷ್ಟ. ನಾವು ಪ್ಯಾನಿಗೆ ಹಾಕ್ಬಿಟ್ಟು ಫ್ರೈ ಮಾಡಿದ್ದಾರೆ. ಒಂಚೂರು ಆಗಿದೆ ಇವಾಗ ಆಲ್ಮೋಸ್ಟ್. ನೋಡಿ ತಿನ್ನೋದೇ ಇಲ್ಲ ಅಂತಾರೆ. ತಿನ್ನಲ್ಲ, ನನಗೆ ಇಷ್ಟ. ಯಾವತ್ತು ಕುಕ್ಕರಲ್ಲಿ ಮಾಡಿಲ್ಲ ಗೈಸ್. ಅದ್ರ ಬಗ್ಗೆ ಹೆಂಗೆ ಅಂತಾನೂ ಗೊತ್ತಿರಲಿಲ್ಲ. ನನಗೆ ಕುಕ್ಕರ್ ಕ್ಲೋಸ್ ಮಾಡಕ್ ಬರಲ್ಲ, ಮತ್ತೆ ಮಾಡ್ಕೊಡ್ತಿದ್ದಾರೆ ಈ ತರ. 2 o'clock ಅಲ್ಲಿ ಇರಕ್ಕೆ ಹೇಳಿದ್ದು, 2:30 ಆಗೈತೆ, ಇನ್ನೂ ಹೋಗಿಲ್ಲ ನಾನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆ ಕಿಚನ್ ಅಲ್ಲಿ. ತುಂಬಾ ದಿವಸ ಆಯ್ತು. ಲಾಸ್ಟ್ ನಾನು ಕುಕಿಂಗ್ ವ್ಲಾಗ್ ಮಾಡಿದ್ದು ಸಾಯಿಲ್ ಜೊತೆ. ಮುದ್ದೆ ಟ್ರೈ ಮಾಡಿದ್ವಿ ನಾನು ಸಾಯಿಲು. ಅದು ಬಿಟ್ಟು ಅದಾದ್ಮೇಲೆ ನಾವು ಕುಕಿಂಗ್ ವ್ಲಾಗ್ ಮಾಡೇ ಇಲ್ಲ. ಇವತ್ತೇನಂದ್ರೆ ನಾನು ಒಂಥರ ಡೆಸರ್ಟ್ ಮಾಡ್ತಾ ಇದ್ದೀನಿ. ಆ ಡೆಸರ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಫೇವ್ರೇಟ್ ಆಗಿರುತ್ತೆ. ನಿಮ್ಗೆ ಈ ಡೆಸರ್ಟ್ ಫೇವ್ರೇಟ್ ಆದರೆ ಕಮೆಂಟ್ ಹಾಕಿ. ಒನ್ ಆಫ್ ಮೈ ಫೇವ್ರೇಟ್ ಡೆಸರ್ಟ್ ಇದು. ನನಗೆ ಅಂತಲೇ ಯಾರ್ಯಾರಿಗೆ ಇಷ್ಟ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಏನಕ್ಕೆ ಈ ಡೆಸರ್ಟ್ ಮಾಡ್ತಾ ಇದ್ದೀನಿ ಅಂತಲೂ ಹೇಳ್ತೀನಿ. ಸೊ ಫಸ್ಟ್ ನನಗಿಷ್ಟ, ತುಂಬ ಇಷ್ಟ. ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ, ಆಮೇಲೆ ನನ್ನ ಸಿಸ್ಟರ್ ಇನ್ಲಾಗೂ ತುಂಬ ಇಷ್ಟ. ಆಮೇಲೆ ನಮ್ಮ ಮಮ್ಮಿ ಕಡೆ ಫ್ಯಾಮಿಲಿಗೆ ಹೋದರೆ ನಮ್ಮ ಸಮೀರ್ಗೂ ಇಷ್ಟ, ಬಟ್ ನಮ್ಮ ಸಾಯಿಲ್ಗೂ ಇಷ್ಟ, ಆಮೇಲೆ ನಮ್ಮ ಸಂಜಯ್ಗೂ ಇಷ್ಟ, ನಮ್ಮ ಮಮ್ಮಿಗೂ ಇಷ್ಟ, ಎಲ್ಲರಿಗೂ ಇಷ್ಟ ಆಗಿರೋ ಡೆಸರ್ಟ್ ಇದು. ಸೊ ಇವತ್ತು ಇದನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಒಳ್ಳೆ ಥಿಂಗ್ ಇಸ್ ನಮ್ಮ ಅತ್ತೆಗೇನು ಅತ್ತೆ ನನ್ನ ಬ್ರದರ್ ಇನ್ಲಾಗಿ ಇಷ್ಟ ಇಲ್ಲ. ಸುಮ್ಮನೆ ಆದರೂ ಟೇಸ್ಟ್ ಮಾಡ್ಸೋಣ ಮಾಡಿಬಿಟ್ಟು ನೋಡೋಣ ಬನ್ನಿ. ಇವಾಗ ಏನು ಮಾಡ್ತಾ ಇದ್ದೀನಿ ಡೆಸರ್ಟ್ ಅಂದರೆ, ನಾನು ಮಾಡ್ತಿರೋದು ಕ್ಯಾರೆಟ್ ಹಲ್ವಾ. ತುಂಬ ಲೇಟ್ ಆಗಿಬಿಟ್ಟಿದೆ. ನಾನು ಇದು ಬೇಗ ಪ್ರಿಪೇರ್ ಮಾಡಿ ನಾನು ಸಮೀರ್ ಸ್ಟುಡಿಯೋಗೆ ಹೋಗಬೇಕು. ಸೊ ಅಲ್ಲೇ ಹೆಂಗೆ ಅವರೆಲ್ಲ ಏನು ಟೇಸ್ಟ್ ಮಾಡ್ತಾರೆ ಅಂತಲೂ ಹೇಳ್ತೀನಿ ಹಾಗೆ. ಸೊ ಇವಾಗ ಬೇಗ ಮಾಡಬೇಕಾಗಿರೋದ್ರಿಂದ ನಾನು ಹೆಂಗೆ ಅಂದರೆ ಕುಕ್ಕರಲ್ಲಿ ಮಾಡ್ತೀನಿ. ಕುಕ್ಕರಲ್ಲಿ ಕ್ಯಾರೆಟ್ ಹಲ್ವಾ ನೀವು ಯಾವತ್ತಾದ್ರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ, ಹೆಂಗೆ ಬರುತ್ತೆ ನೋಡೋಣ ಬನ್ನಿ. ಕ್ಯಾರೆಟ್ ಎಲ್ಲ ವಾಶ್ ಮಾಡಿ ಚಾಪ್ ಮಾಡೋಣ ಫಸ್ಟು ಬನ್ನಿ. ಗೈಸ್ ಬೇಗ ಮಾಡಬೇಕು ಇವತ್ತು ಕ್ಯಾರೆಟ್ ಹಲ್ವಾ. ಎಷ್ಟು ಬೇಗ ಮಾಡ್ತೀನೋ ಅಷ್ಟು ಒಳ್ಳೇದಿಲ್ಲ. ಅಂದರೆ ನನ್ನ ಸಮಯ ಇವತ್ತು ನಾನು ಸ್ಕ್ರ್ಯಾಪ್ ಮಾಡೋಣ. ಈ ಕ್ಯಾರೆಟ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಈ ಕ್ಯಾರೆಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಹಲ್ವಾ, ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಇನ್ನೊಂದು ಕ್ಯಾರೆಟ್ ನೋಡಿರ್ತೀರ, ಇದು ತುಂಬ ಕಲರಿಸ್ಟ್ ಆಗಿರುತ್ತೆ ಈ ಕ್ಯಾರೆಟು. ನಿಮ್ಗೆ ಯಾರ್ಯಾರಿಗೆ ಕ್ಯಾರೆಟ್ ಹಲ್ವಾ ಇಷ್ಟ ಅಂತ ಕಮೆಂಟ್ ಮಾಡಿ. ನಮ್ಮ ಸಂಜುಗೆ ಆ್ಯಕ್ಚುಲಿ ತುಂಬ ಇಷ್ಟ. ಯಾಕಂದರೆ ಯಾವಾಗಲೂ ನಾನೇನಾದರೂ ತೊಗೋತಿದ್ರೆ ನನಗೂ ಇಷ್ಟ ಅಂತ ಯಾವಾಗಲೂ ಹೇಳೋನು. ನಾವೇನಾದರೂ ಡೆಸರ್ಟ್ ತಿನ್ನೋಕ್ಕೋದ್ರೆ ನನಗೂ ಇಷ್ಟ ಅಂತ ಹೇಳೋನು. ಸೊ ಆಮೇಲೆ ನನಗೂ ಅವನು ಅವ್ರ ಮಮ್ಮಿ ಕೈಯಲ್ಲಿ ಮಾಡಿ ತಂದು ಕೊಡೋನು. ಅವಾಗ ನಮ್ಮ ಮಮ್ಮಿ ಮನೇಲಿ ಇದ್ದಾಗ ಇಷ್ಟು ಚಿಕ್ಕ ಪೀಸಲ್ಲಿ ಕಟ್ ಮಾಡೋಣ. ಇಷ್ಟು ಇವಾಗ ಆಲ್ಮೋಸ್ಟ್ ಕ್ಯಾರೆಟ್ ಚಾಪ್ ಮಾಡಿರೋದೆಲ್ಲ ಆಗಿದೆ ಪ್ರೊಸೀಜರು. ಸೊ ನೆಕ್ಸ್ಟ್ ಏನಂದರೆ, ಡೈರೆಕ್ಟ್ ಕುಕ್ಕರಲ್ಲಿ ಒಂಚೂರು ತುಪ್ಪ ಹಾಕ್ಬಿಟ್ಟು ಚಾಪ್ ಆಗಿರೋ ಕ್ಯಾರೆಟ್ಸ್ ಎಲ್ಲ ಫ್ರೈ ಮಾಡಿ. ನಾನು ಇದನ್ನ ಗ್ರೇಟ್ ಮಾಡಿಲ್ಲ, ಯಾಕಂದರೆ ಗ್ರೇಟ್ ಮಾಡಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ನಾನು ಇವಾಗ ಚಾಪ್ ಮಾಡಿ ಹಾಗೆ ಒಂಚೂರು ತುಪ್ಪ ಹಾಕ್ಬಿಟ್ಟು, ಕ್ಯಾರೆಟ್ ಹಾಕ್ಬಿಟ್ಟು, ಹಾಲು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆಫ್ ಆಫ್ ದಿ ಕ್ಯಾರೆಟ್ ಹಲ್ವಾ ಪ್ರೊಸೀಜರ್ ಮುಗಿಯುತ್ತೆ. ನೆಕ್ಸ್ಟು ಶುಗರ್ ಎಲ್ಲ ಹಾಕ್ಬಿಟ್ಟು ನಾನು ಏನೇನು ಹಾಕ್ತೀನಿ ಅಂತ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಬನ್ನಿ. ಫಸ್ಟು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂಚೂರು ತುಪ್ಪ ಹಾಕೋಣ. ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಒಂಚೂರು ಬಿಸಿಯಾಗಿ, ಕುಕ್ಕರ್ ಬಿಸಿಯಾಗಿದೆ. ಇವಾಗ ಒಂದು 2 ಟೇಬಲ್ ಸ್ಪೂನ್ ಆಫ್ ಘೀ ಹಾಕ್ತಾ ಇದ್ದೀನಿ. ಸೊ ಗೈಸ್ ಬಿಸಿ ಆಗಿದೆ ತುಪ್ಪ. ಇವಾಗ ಚೆನ್ನಾಗಿ ಕ್ಯಾರೆಟ್ನ ಫ್ರೈ ಮಾಡೋಣ. ಇವಾಗ ಗ್ರೇಟ್ ಮಾಡಿದ್ದಿದ್ರೆ ಹಿಂಗೆ ಮಾಡಿಬಿಡ್ಬೋದಾಯ್ತು ಗೈಸ್. ಹಿಂಗೆ ಸ್ಟೀರ್ ಮಾಡಿ ಗ್ರೇಟ್ ಮಾಡಿಲ್ವಲ್ಲ, ಸೊ ಅದಕ್ಕೆ ಗೈಸ್ ನಾನು ಇವಾಗ ಹಾಲು ಹಾಕ್ತಿದ್ದೀನಿ. ನೀವು ಏನಾದರೂ ಮುಂಚೆನೇ ಪ್ಲ್ಯಾನ್ ಮಾಡಿದರೆ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ, ಸೊ ಓವರ್ ನೈಟೇ ಬಿಸಿ ಮಾಡಿ ಹಾಲನ್ನ ರಿಫ್ರಿಜರೇಟಲ್ಲಿ ಇಟ್ಟು ಒಂಚೂರು ಗಟ್ಟಿಯಾಗಿರುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ಸಕ್ಕತ್ತಾಗಿರುತ್ತೆ. ಅದನ್ನು ಹಾಕಿ ಟ್ರೈ ಮಾಡಿ ಒಂದ್ಸತಿ. ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಇವಾಗ 1 ಗ್ಲಾಸ್ ಹಾಲು ಅಷ್ಟೇ ಗೈಸ್. ನಾನು ಇವಾಗ ಹಾಲು, ಕ್ಯಾರೆಟು, ಆಮೇಲೆ ತುಪ್ಪ ಅಷ್ಟೇ ಹಾಕಿರೋದು. ಶುಗರು, ಕೋವಾ ಎಲ್ಲ ಆಮೇಲೆ ಹಾಕೋಣ. ಕ್ಲೋಸ್ ಮಾಡೋದೇ ಗೊತ್ತಿಲ್ವಲ್ಲ. ಹೆಂಗಮ್ಮ ಹೆಂಗೆ ತಾನೇ ಕ್ಲೋಸ್ ಮಾಡೋದು? ಹಿಂಗೆನಾ?
ಗೈಸ್ ನನಗೆ ಕುಕ್ಕರ್ ಕ್ಲೋಸ್ ಮಾಡೋಕ್ಕೆ ಗೊತ್ತು, ಕ್ಲೋಸ್ ಮಾಡೋಕ್ಕೆ ಬರಲ್ಲ, ಮತ್ತೆ ಮಾಡ್ಕೊಡ್ತಿದ್ದಾರೆ. ಈ ಥರ ಕುಕ್ಕರ್ ನಾನು ಟ್ರೈ ಮಾಡಿಲ್ಲ ಗೈಸ್, ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಕಷ್ಟನೇ ಅದು ಒಂಚೂರು. ಇಲ್ಲಿ ಫಿಕ್ಸ್ ಮಾಡಿ ಹಾಕೋಬೇಕು. ಹಾಂ ಇಲ್ಲಿ ಇದು ಮಾಡಬೇಕು ಗೈಸ್. ಇದು ನಮ್ಮ ಕಂಪ್ನಿಯಿಂದ ಈ ಸತಿ ದಿವಾಲಿ ಗಿಫ್ಟ್ ಬಂದಿರೋದು ಗೈಸ್. ಇದು ನನಗೆ 1 ಇಂದ 2 ಸಿಟಿ ಸಾಕು, ಯಾಕಂದ್ರೆ ಜಾಸ್ತಿ ಸ್ಮ್ಯಾಶ್ ಆಗೋದು ಚೆನ್ನಾಗಿರಲ್ಲ. ಅಲ್ಲಿ ಗಂಟ ನಾವು ಏನು ಮಾಡೋಣ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಚಾಪ್ ಮಾಡಿ ಒಂಚೂರು ಎಣ್ಣೆಗೆ ಫ್ರೈ ಮಾಡ್ಕೊಬಿಡೋಣ. ಓಕೆನಾ? ಬನ್ನಿ. ಇದ್ದೀನಿ ಮನೇಲಿ ಒಂಚೂರು ಇತ್ತು, ಮನೇಲಿ ಒಂಚೂರು ಇತ್ತು. ಸೊ 2 ಮಿಕ್ಸ್ ಮಾಡಿ ಗ್ರೇಟ್ ಮಾಡೋ ಬದಲು ಚಾಪ್ ಮಾಡಿ ಫ್ರೈ ಮಾಡೋಣ ತುಪ್ಪದಲ್ಲಿ. ಸೊ ಬನ್ನಿ. ಸೊ ಗೈಸ್ ನಾನು ಇವಾಗ ತೊಗೊಂಡಿರೋದು ಗೋಡಂಬಿ, ಬಾದಾಮು, ದ್ರಾಕ್ಷಿ, ಈ ಮೂರೇ. ಇಷ್ಟನ್ನೇ ತುಂಬ ಪೀಸಸ್ ಕಟ್ ಮಾಡೋಣ. ಈ ಡ್ರೈ ಫ್ರೂಟ್ಸ್ ಇದ್ದಷ್ಟು ಕ್ಯಾರೆಟ್ ಹಲ್ವಾ ಸಕ್ಕತ್ತಾಗಿರುತ್ತೆ. ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಯಿತು ಅನಿಸುತ್ತೆ ಗೈಸ್ ನಾನು ಕುಕಿಂಗ್ ವ್ಲಾಗ್ ಮಾಡಿ. ತುಂಬ ದಿವಸ ಆಯಿತು. ಈ ಮನೆಗೆ ಬಂದಾಗ ಒಂದೇ ವ್ಲಾಗ್ ಮಾಡಿದ್ದು ನಾನು ಕುಕಿಂಗ್. ಪ್ಲಸ್ ಬಾದಾಮು ನಾನು ಒಂಚೂರು ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಚಿಕ್ಕದಿಲ್ಲ, ತುಂಬ ದೊಡ್ಡದಿಲ್ಲ, ಮೀಡಿಯಮ್ ಆಗಿ 2 ಸೈಡ್ಸ್ ಥರ ಕಟ್ ಮಾಡ್ಕೋತಾ ಇದ್ದೀನಿ. 2 ಪೀಸಸ್ ಮಾಡಿದ್ದೀನಿ. ಇವಾಗ ರಿಮೂವ್ ಮಾಡಬೇಕು, ಆಫ್ ಮಾಡ್ಬಿಡ್ತೀನಿ ಗ್ಯಾಸು. ಮತ್ತೆ ನೋಡಿ ಅವಾಗಿಂದ ತೆಗಿಬೇಡ, ನೀರು ಜಾಸ್ತಿ ಆಗೋಯ್ತು, ಅದು ಇದು ಅಂತ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೊಡ್ತಾನೆ ಅವರೇ. ಇದು ಕಷ್ಟ ಗೈಸ್, ಈ ಕುಕ್ಕರಲ್ಲಿ ಮಾಡೋದು ತುಂಬ ಕಷ್ಟ ನನಗೆ. ಹೊಸ ಕುಕ್ಕರ್ ಅಲ್ಲ ಅಂತ ಓಪನ್ ಮಾಡಿದೆ, ಅದು ಓಪನ್ ಮಾಡೋಕ್ಕೂ ಆಗ್ತಿಲ್ಲ, ಮುಚ್ಚೋಕ್ಕೂ ಆಗಿಲ್ಲ. ನನಗೆ ಬೆಂದೇ ಇಲ್ಲ. ಸ್ಮ್ಯಾಶ್ ಮಾಡಬೇಕು, ಸರಿ ಹೋಗುತ್ತೆ. ಇನ್ನೊಂಚೂರು ಅಷ್ಟೇ, ಇನ್ನೊಂಚೂರು ಫ್ರೈ ಮಾಡಿದ್ರೆ. ಜಾಸ್ತಿ ಹಾಕಿದ್ನಲ್ಲ. ಇಲ್ಲ 1 ಗ್ಲಾಸ್ ಹಾಕಿದೆ. ಯಾಕೋ ಕುಕ್ಕರಲ್ಲಿ ಮಾಡಿದ್ದು ಸರಿ ಹೋಗಿಲ್ಲ ಅನಿಸ್ತೈತೆ ನನಗೆ. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಕುಕ್ಕರಲ್ಲಿ ಮಾಡಿದ್ದು, ಇದುವರೆಗೂ ಕುಕ್ಕರಲ್ಲಿ ಮಾಡೇ ಇರಲಿಲ್ಲ. ಬಟ್ ಅದು ನೋಡೋಣ ಹೆಂಗಿರುತ್ತೆ ಟೇಸ್ಟ್. ಆಲ್ಮೋಸ್ಟ್ ಒಂಚೂರು ಬೆಂದಿದೆ, ನೀಟಾಗಿ ಸ್ಮ್ಯಾಶ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನನ್ನ ಪ್ರಕಾರ, ಗೊತ್ತಿಲ್ಲ ಗೈಸ್. ನಾನೇನು ಐಡಿಯಾ ಮಾಡಿದ್ದೀನಿ ಅಂದರೆ, ಇವಾಗ ಇನ್ನೂ ಟೈಮ್ ತೊಗೊಳುತ್ತೆ ಇದಕ್ಕೆ. ಸೊ ಅದಕ್ಕೆ ಈ ಬಾಣಲಿಲಿ ಅಲ್ಲಿ ಗಂಟ ಫಸ್ಟು ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿಕೊಂಡು ಅದನ್ನು ಇಲ್ಲಿಗೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಡೋಣ. ಅದಾದಮೇಲೆ ಇರೋದೆಲ್ಲ ಮಿಕ್ಸ್ ಮಾಡೋಣ ಗೈಸ್. ನಂಗೆ ಕುಕ್ಕರಲ್ಲಿ ಮಾಡಿದೆ ಒಂಚೂರು ಟೆನ್ಷನ್ ಆಗೋಯ್ತು. ಇನ್ನೊಂದು ಬೇರೆ ಟೈಮ್ ಆಯಿತು, ಸಮೀರ್ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದೇನೆ, ಎಲ್ಲಿದೆಯಾ ಅಂತ. ನಾನು ಇಲ್ಲಿಂದ ಅಲ್ಲಿಗೆ ಹೋಗೋದೇ ಅರ್ಧ ಟೈಮ್ ಆಗಿಬಿಡುತ್ತೆ. ಸೊ ನೋಡೋಣ ಬನ್ನಿ ಎಷ್ಟು ಬೇಗ ಆಗುತ್ತೆ, ಚೆನ್ನಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಫಸ್ಟು ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡೋಣ ಡ್ರೈ ಫ್ರೂಟ್ಸ್ನ. 1 ಸ್ಪೂನ್ ಹಾಕ್ತಾ ಇದ್ದೀನಿ, 2 ಸ್ಪೂನ್, 3 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಗೈಸ್. ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ನಾನು, ನನಗೆ ಇಷ್ಟ, ಜಾಸ್ತಿ ಡ್ರೈ ಫ್ರೂಟ್ಸ್ ಇದ್ರೆ ಇಷ್ಟ. ಪಿಸ್ತಾ ಒಂದು ಸಿಕ್ಕಿಲ್ಲ ಗೈಸ್, ಸಿಕ್ಕಿದ್ದಿದ್ರೆ ಸಕ್ಕತ್ತಾಗಿರ್ತಿತ್ತು. ಹಾಂ ಬಾದಾಮ್ ತರಿಸ್ದೆ, ಪಿಸ್ತಾ ಇರುತ್ತೆ ಅಂತ ನೋಡಿದ್ರೆ ಇರಲಿಲ್ಲ ಅಲ್ಲಿ. ನೀವು ಹಾಗೇನೂ ಹಾಕ್ಬೋದು ಗೈಸ್, ತುಪ್ಪದಲ್ಲಿ ಫ್ರೈ ಮಾಡಿನೂ ಹಾಕ್ಬೋದು. ಇಟ್ ಈಸ್ ನಿಮಗೆ ಬಿಟ್ಟಿದ್ದು, ನಿಮ್ಗೆ ಯಾವ ಥರ ಆಪ್ಷನಲ್ ಬೇಕೋ ಆ ಥರ. ಇದಕ್ಕೆ ಶುಗರ್ ಹಾಕ್ತಾ ಇದ್ದೀನಿ, ಒಂದು 1/2 ಕಪ್ ಹಾಕೋಣ, ಜಾಸ್ತಿ ಬೇಡ, ಯಾಕಂದರೆ ಕೋವಾ ಹಾಕ್ತಾ ಇದ್ದೀನಿ ಅದಕ್ಕೆ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದೆ ತುಪ್ಪದಲ್ಲಿ. ಒಂಚೂರು ಸ್ಟೀರ್ ಆದರೆ, ಇನ್ನೊಂಚೂರು ಡ್ರೈ ಆದರೆ ಹಾಕಿ ಮಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. 5 to 10 ಮಿನಿಟ್ಸ್ ಬೇಕು ಇದಕ್ಕೆ. ಆ್ಯಕ್ಚುಲಿ ತುಂಬ ಟೈಮ್ ತೊಗೊಳುತ್ತೆ. ನಾನು ಬರಿಯಲ್ಲಿ ಆಯಿತು, ನಾನೇನೋ ಇನ್ನೂ ಟೈಮ್ ಇದೆ, ಅವನು ಆರಾಮಾಗಿ ಹೇಳ್ತಾನೆ ಅಂದ್ಕೊಂಡು ಮಾಡಿದೆ. ನೋಡಿದ್ರೆ ಇಷ್ಟೊತ್ತು ಯಾವತ್ತೂ ಕುಕ್ಕರಲ್ಲಿ ಮಾಡಿಲ್ಲ ಗೈಸ್. ಅದ್ರ ಬಗ್ಗೆ ಹೆಂಗೆ ಅಂತಲೂ ಗೊತ್ತಿರಲಿಲ್ಲ. ಒಂದ್ಸತಿ ಟ್ರೈ ಮಾಡೋಣ, ಯಾಕಂದರೆ ಸ್ಮ್ಯಾಶ್ ಮಾಡ್ಬೋದು ಕುಕ್ಕರಲ್ಲಿ, ಒಂಚೂರು ಬರುತ್ತೆ, ಬೇಗ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಟ್ರೈ ಮಾಡಿದೆ. ಟೇಸ್ಟ್ ನೋಡುವ ಹೆಂಗಿರುತ್ತೆ ಅಂತ. ಎಡಲ್ಲೂ ಇಟ್ಟಿದ್ದೀನಿ, ಇದೊಂದಾದರೆ ಆಯ್ತು ಅಷ್ಟೇ ಗೈಸ್. ಹಾಲೆಲ್ಲ ಒಂಚೂರು ಡ್ರೈ ಆಗಬೇಕು, ಅಲ್ಲಿ ಗಂಟ
ವೇಟ್ ಮಾಡುವ. ನೆಕ್ಸ್ಟು ಡ್ರೈ ಫ್ರೂಟ್ಸ್ ಹಾಕಿದ್ರೆ ಕ್ಯಾರೆಟ್ ಹಲ್ವಾ ಕಂಪ್ಲೀಟ್ ಆಗುತ್ತೆ. ಬಟ್ ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ. ಇದು ಆಗಿದೆ. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಬಿಟ್ಬಿಡೋಣ ಕ್ಯಾರೆಟ್ ಹಲ್ವಾ. ಮೀಡಿಯಮಾಗಿ ಎಷ್ಟು ಬೇಕು ಅಷ್ಟೇ ಹಾಕಿದ್ದೀನಿ. ನೋಡೋಣ, ಇನ್ನೊಂದು 5 to 10 ಮಿನಿಟ್ಸ್ ಬಿಟ್ಬಿಟ್ಟು ಕ್ಯಾರೆಟ್ ಹಲ್ವಾ ರೆಡಿ. ಈ ಟೇಸ್ಟ್ ಇದಕ್ಕೊಂಚೂರು ಕಾರ್ಡಮಮ್ ಪೌಡರ್ ಹಾಕೋಣ, ಒಂದು ಸ್ಮೆಲ್ ಸಕ್ಕತ್ತಾಗಿರುತ್ತೆ ಅಂತ ಒಂದು 1/2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನಾನು ಡ್ರೆಸ್ ಚೇಂಜ್ ಆಗೋಷ್ಟಲ್ಲ ಮತ್ತೆ ಪ್ಯಾನಿಗೆ ಹಾಕ್ಬಿಟ್ಟು ಫ್ರೈ ಮಾಡಿದ್ದಾರೆ. ಒಂಚೂರು ಆಗಿದೆ ಇವಾಗ ಆಲ್ಮೋಸ್ಟ್. ನೋಡಿ, ಈ ಥರ ಡ್ರೈ ಬಂದ್ರೇ ಕ್ಯಾರೆಟ್ ಹಲ್ವಾ. ಅದು ಕುಕ್ಕರಲ್ಲಿ ಹಾಕಿದಾಗ ಫುಲ್ಲು ಹಾಲಿನ ಅಂಶ ಹಂಗೆ ಇತ್ತು, ಮಿಕ್ಸ್ ಆಗ್ತಾನೆ ಇರಲಿಲ್ಲ. ಇವಾಗ ಇದಕ್ಕೆ ಹಾಕಿದ್ದಕ್ಕೆ ಆಲ್ಮೋಸ್ಟ್ ಆಗಿದೆ. ಇವಾಗ ಪ್ಯಾಕ್ ಮಾಡ್ಕೊಂಡು ಈ ಬಾಕ್ಸಿಗೆ ಹಾಕ್ಕೊಂಡು ಹೋಗೋದಷ್ಟೇ. ಬನ್ನಿ ಹೋಗೋಣ. ಟೈಮ್ ಆಗಿಬಿಡಿದೆ. 2 o'clock ಅಲ್ಲಿ ಇರೋಕ್ಕೆ ಹೇಳಿದ್ದು, 2:30 ಆಗೈತೆ, ಇನ್ನೂ ಹೋಗಿಲ್ಲ. ಫಸ್ಟು ನಮ್ಮ ಅತ್ತೆಗೆ ಟೇಸ್ಟ್ ಮಾಡೋಕ್ಕೆ ಕೊಡೋಣ, ಯಾಕಂದರೆ ನಮ್ಮ ಅತ್ತೆ ತಿನ್ನಲ್ಲ. ಒಂದೇ ಒಂದು ಸ್ಪೂನು ಚೂರು ಟೇಸ್ಟ್ ಮಾಡೋಕ್ಕೆ ಹೇಳೋಣ ಅಷ್ಟೇ. ತಿನ್ನೋದೇ ಇಲ್ಲ ಅಂತಾರೆ. ತಿನ್ನಲ್ಲ, ನನಗೆ ಇಷ್ಟ ಇಲ್ಲ. ನೋಡಿ, ಆದ್ರೂ ತಿಂತೀನಿ. ಏನ್ ಗೊತ್ತಾ, ಬಾದಾಮಿ ತರ ಇರೋದು ಎತ್ಕೊಂಡು ತಿಂತೀನಿ ನೋಡಿ. ಓಕೆ, ಆಯ್ತು. ಬಿಸಿ ಇದೆ. ಫಸ್ಟ್ ಅವರೇ ಟೇಸ್ಟ್ ಮಾಡಿದ್ದು. ಸ್ವೀಟ್ ಸರಿ ಇದೆಯಾ? ಸರಿ ಇದೆಯಲ್ಲ? ಕಮ್ಮಿ ಇದೆ ಸ್ವೀಟ್, ಬಟ್ ಸಾಕು. ಎಲ್ಲ ಡಯಟ್ ಅಲ್ಲಿ ಇದಾರಲ್ಲ. ಓಕೆ, ಡನ್. ಇಷ್ಟು ತಿಂದಿರೋದೇ ಹೆಚ್ಚು ನಮ್ಮತ್ತೆ. ಅದೇನೋ ಅವರಿಗೆ ಕ್ಯಾರೆಟ್ ಹಲ್ವಾ ಅಂದ್ರೆ ಇಷ್ಟ ಆಗಲ್ವಂತೆ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಇಲ್ಲ ಅಂತ ಕಮೆಂಟ್ ಮಾಡಿ, ಯಾರ್ಯಾರಿಗೆ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ. ಸೊ ಬನ್ನಿ. ಇವನ್ ನನ್ನ ಬ್ರದರ್ ಇಲ್ಲಾಗೂ ಇಷ್ಟ ಇಲ್ಲ ಕ್ಯಾರೆಟ್ ಹಲ್ವಾ. ನಮ್ಮ ಸಿಸ್ಟರ್ ಇಲ್ಲಾಗೆ ತುಂಬಾ ಇಷ್ಟ. ಇವನ್ ನನ್ನ ಹಸ್ಬೆಂಡ್ಗೆ, ನಮಗೆ ಎಲ್ಲರಿಗೂ ಇಷ್ಟ. ಇವಾಗ ತೊಗೊಂಡು ಹೋಗೋಣ ಅವನಿಗೆ ಪ್ಯಾಕ್ ಮಾಡ್ಕೊಂಡು. ಫೈನಲಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಅಲ್ಲೆಲ್ಲರಿಗೂ ಹೋಗಿ ಟೇಸ್ಟ್ ಮಾಡಿಸೋದಷ್ಟೇ. ಬನ್ನಿ. ಇವಾಗ ಕ್ಯಾಬ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಅವ್ನಿಗೇನೋ ಬ್ಲಾಗ್ ಇತ್ತಂದ್ರೆ, ಸೊ ಅದಕ್ಕೆ ನನ್ನ ಕರ್ದ. ನಾನು ಒಬ್ಬಳೇ ಲೇಟ್, ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಟ್ರಾಫಿಕ್ ಬೇರೆ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ಸಂಜು ಬಂದು ಪಿಕ್ ಮಾಡಿದ್ರು. ನನ್ನ ಹಸ್ಬೆಂಡ್ ನನಗಿಂತ ಮುಂಚೆ ಬಂದಿದ್ದಾರೆ. ಏನಕ್ಕೆ ನಾನು ಲೇಟು ಅಂತ ಆಮೇಲೆ ಹೇಳ್ತೀನಿ ಸರ್, ಯಾಕಂದರೆ ಯಾಕೂ ಗೊತ್ತಿಲ್ಲಲ್ಲ ನಾನು ಏನಕ್ಕೆ ಲೇಟ್ ಆಗ್ಬಿಟ್ಟು. ಏನಿಲ್ಲ, ಸುಮ್ಮನೆ ದಂಡು ಬಿಡುವಾಗ ಮಲಗಿರ್ತೀಯಾ, ಇವಾಗ ತಿಂದು ಎದ್ದು ಬಂದಿರ್ತೀಯ ಅಷ್ಟೇ, ಅದಕ್ಕೆ ಲೇಟ್. ಇವಾಗ ತಿಂದು ಏನಾದ್ರು ದಂಡಪಿಂಡವಾಗಿ ಮಲಗಿರ್ತೀನಂತೆ. ಆಮೇಲೆ ಎದ್ದು ಊಟ ಮಾಡ್ಕೊಂಡು ಬಂದಿರ್ತೀನಂತ. ಊಟನೇ ಮಾಡಿಲ್ಲ ಗೈಸ್ ನಾನು. ಅಲ್ಲೇ ಬಿಡಿ, ಅವ್ರಿಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಲ್ಲ, ಸಾಕು ಬಿಡಿ ಗೈಸ್. ನಾನು ನಿನಗೆ ಅಂತ ವೆಜ್ ತರಿಸ್ಕೊಂಡಿದ್ದೀನಿ ಗೊತ್ತಾ? ಏನು ವೆಜ್ ಊಟ, ಅನ್ನ ಸಾಂಬಾರು. ಹೌದಾ? ಇಲ್ಲ, ನಿನಗೆ ನೀನೇನು ತಿನ್ನ ಊಟ ತರಿಸ್ಕೊಂಡಿದ್ದೀನಿ ಇವಾಗ. ಇವರು ಇವಾಗ ತೊಗೊಂಡು ಬಿರಿಯಾನಿ ಅವರೆಲ್ಲ ಎಲ್ಲರೂ ಬಿರಿಯಾನಿ. ನಾವಿವಾಗ ತಿನ್ನೋಣಪ್ಪ. ಇನ್ನು ಕೊಡು. ಏನೇನು ಇಟ್ಕೊತೀನಿ, ಏನೇನು ಇಟ್ಕೊಳಕ್ಕಾಗತ್ತದಲ್ಲ. ಇಷ್ಟೊಂದು ರೈಸ್ ತೊಗೊಂಡಿದ್ದಾರೆ. ಈಗ ಯಾರ್ಯಾರು ಇದ್ದಾರೋ ಗೊತ್ತಿಲ್ವಲ್ಲ, ಇಷ್ಟೊಂದು ಜನ. ಸಂಜು, ನಿನಗೆ ಅಂತ ನಾನು ಏನೋ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ನಿನಗೆ, ಐ ಮೀನ್ ನಮ್ಮ ಸಂಜಯ್ಗೆ, ನಮ್ಮ ಸಾಯಲ್ಗೆ, ಸಮೀರ್ಗೆ, ಎಲ್ಲರಿಗೂ ಏನೋ ಒಂದು ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಅದು ಥ್ಯಾಂಕ್ ಯು ಜಾತ್ರೆ ಅಂತೆ. ನೋಡಿ ಮೇಲೆ ಇಟ್ಬಿಟ್ಟಿದೆ. ನೋಡಿ ಗೈಸ್, ಇಲ್ಲೇ ಇರಲ್ಲ ತಾನೆ, ವಾಪಸ್ ಹೋಗ್ತಾ ತಾನೆ ಅಂತ. ಸೂಟ್ ಕೇಸ್ ನೋಡಿ. ಹುಷಾರು ನಿಧಾನಕ್ಕೆ ತೆಗಿ. ಎಷ್ಟು ನಾನು ಹಿಂಗೆ ಎತ್ಕೊಂಡು ಬಂದಿದ್ದೀನಿ ನೋಡಿ. ಎತ್ಕೊಂಡು ಓಪನ್ ಮಾಡು. ಪೇಷನ್ಸ್. ಡೆಸರ್ಟ್ ಸ್ವೀಟ್ ನೋಡಿ ಗೈಸ್, ಇಷ್ಟಿರ್ಬೋದು ಅವ್ನಿಗೆ. ಬೇಡ ಬಿಡು, ತೋರ್ಸೋದೇ ಬೇಡ ಗೈಸ್ ನನಗೆ. ಇಷ್ಟು ಆ್ಯಟಿಟ್ಯೂಡ್ ನೋಡಿ ಅವನಿಗೆ. ಅದು ಇದ್ರದ್ದು ಡಯಟ್ ಫುಡ್. ಯಪ್ಪ ಸರಿ, ಹೆಂಗಿದೆ ಹೇಳು.
ಚೆನ್ನಾಯ್ತಾ ನಮ್ಮ ಸಂಜು ಚೆನ್ನಾಗೈತೆ ಗೈಸ್ ಇವಾಗ ಎಲ್ಲರಿಗೂ ಅನ್ಸೋಣ ನನ್ನ ಹಸ್ಬೆಂಡ್ ನೋಡಿ ಶಾಕಲ್ಲ ಅವ್ರೆ ನಿಮಗೂ ಫೇವ್ರೇಟ್ ತಾನೇ ಹಾಂ ತಗೊಳ್ಳಿ ಬ್ರೋ ಒಂಚೂರು ತಿನ್ನಿ ಒಂಚೂರು ಟೇಸ್ಟ್ ಮಾಡಿ ಒಂಚೂರು ಹೆಂಗಿದೆ ಅಂತ ನಿಜ ಹೇಳ್ಬೇಕು ಬ್ರೋ ಚೆನ್ನಾಗಿದೆ ನಿಜ ನಿಜ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ಇನ್ನೂ ತಿಂತ ಬಂದೆಮ್ಮ ಬಂದೆ ಬಾದಾಮ್ ಇನ್ನೊಂಚೂರು ಹಾಕು ನನಗೆ ಇಲ್ಲಿ ನಾನು ಬರ್ತೀನಿ ಅಷ್ಟರಲ್ಲಿ ನಂಗೆ ಈ ಪ್ಲೇಟ್ ಇನ್ನೊಂದು ಪ್ಲೇಟ್ ಎತ್ಕೊಂಡು ಬರ್ತೀನಿ ನೋಡಿ ಮೇಲೆ ಬದಿ ಎಲ್ಲರೂ ನಂಗೆ ಇಷ್ಟ ಕ್ಯಾರೆಟ್ ಅಲ್ವಾ